ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡ್ರೈವ್ ಟೇಸ್ಟಿ ಲೈವ್. ಇವತ್ತು ನಾನು ಮುಂಬೈಲಿರುವಂಥ ಒನ್ ಆಫ್ ದಿ ಫೇಮಸ್ ಟೂರಿಸ್ಟ್ ಪ್ಲೇಸ್ಗೆ ಬಂದಿದ್ದೀನಿ, ಗ್ಲೋಬಲ್ ವಿಪಾಸನಾ ಪಗೋಡಾ. ಇದು ಮುಂಬೈಲಿರುವಂತಹ ಗೊರೈ ಐಲ್ಯಾಂಡ್ ಹತ್ರ ಬರುತ್ತೆ. ನೀವೇನಾದರೂ ವಾಟರ್ ಕಿಂಗ್ಡಮ್ SL ವರ್ಲ್ಡ್ನ ವಿಸಿಟ್ ಮಾಡ್ತಾ ಇದ್ದರೆ ಅದ್ರ ಜೊತೆಗೆ ಈ ಪ್ಲೇಸ್ನೂ ಕೂಡ ನೀವು ಕವರ್ ಮಾಡ್ಬೋದು. ಈ ಪ್ಲೇಸ್ಗೆ ವಿಸಿಟ್ ಮಾಡಬೇಕಂದ್ರೆ ನಾವು ಫೆರಿಯಲ್ಲಿ ಟ್ರಾವೆಲ್ ಮಾಡಬೇಕಾಗತ್ತೆ. ಸೊ ಈ ಫೆರಿಗೆ ಬಂದು ಅಪ್ ಆ್ಯಂಡ್ ಡೌನ್ ಎರಡೂ ಸೇರಿಸಿ ಪರ್ ಹೆಡ್ ನನಗೆ 100 ರೂಪೀಸ್ ತೊಗೋತಾರೆ. ಸೊ ನೀವೇನಾದರೂ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಹೋಗಿ ಚೆನ್ನಾಗಿ ಆಟ ಆಡಿಕೊಂಡು ಅದ್ರ ಜೊತೆಗೆ ಈ ಪ್ಲೇಸ್ನೂ ಕೂಡ ವಿಸಿಟ್ ಮಾಡ್ಬೋದು. ಇಂದ ಬರೋ ಟ್ರಾವೆಲ್ 15 ಮಿನಿಟ್ಸ್ ಆಗುತ್ತೆ. ಅದಾದ ಮೇಲೆ ಜಸ್ಟ್ 5 ಮಿನಿಟ್ಸ್ ವಾಕ್ ಮಾಡ್ಕೊಂಡು ಬಂದರೆ ನಾವಿಲ್ಲಿ ವಿಪಾಸನಾ ಪಗೋಡಾ ನೋಡ್ಬೋದು. ಗ್ಲೋಬಲ್ ವಿಪಾಸನಾ ಪಗೋಡಾ ಇದೊಂದು ಮೆಡಿಟೇಷನ್ ಡೂಮ್ ಹಾಲ್. ಇಲ್ಲಿ 8000 ಪೀಪಲ್ ಕೂತ್ಕೊಂಡು ಮೆಡಿಟೇಟ್ ಮಾಡ್ಬೋದು, ಅಷ್ಟು ದೊಡ್ಡದಾಗಿದೆ ಇದು. ಈ ಪ್ಲೇಸ್ಗೆ ಎಂಟ್ರಿ ಆಗ್ತಿದ್ದಾಗ ನಮಗೆ ಜಪಾನೀಸಲ್ಲಿರುವಂಥ ಟೆಂಪಲ್ಸ್ಗಳನ್ನ ನೋಡಿದ್ರೆ, ಅಲ್ಲಿರೋ ಆರ್ಕಿಟೆಕ್ಚರ್ಗಳು ನೋಡಿದ್ರೆ ಹೇಗಿರುತ್ತೋ ಆ ಒಂದು ಫೀಲ್ ಇಲ್ಲಿ ಬರುತ್ತೆ. ಗ್ಲೋಬಲ್ ವಿಪಾಸನಾ ಪಗೋಡಾಗೆ ಯಾವುದೇ ರೀತಿಯ ಎಂಟ್ರಿ ಟಿಕೆಟ್ ಇರೋದಿಲ್ಲ, ಇದು ಫ್ರೀ ಎಂಟ್ರಿ. ಆಲ್ ಡೇ ಓಪನ್ ಇರುತ್ತೆ ಮತ್ತು ಇದರ ಟೈಮಿಂಗ್ ಬಂದು 9 AM to 7 PM ವರೆಗೂ ಇರುತ್ತೆ. ಈ ಗ್ಲೋಬಲ್ ವಿಪಾಸನಾ ಪಗೋಡಾನ 2000 ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಹಾಗೆ ಇದು ಕಂಪ್ಲೀಟ್ ಆಗಿದ್ದು 2009. 8 ಫೆಬ್ರವರಿ 2009 ಆಗಿನ ಪ್ರೆಸಿಡೆಂಟ್ ಆಗಿದ್ದಂತಹ ಪ್ರತಿಭಾ ಪಾಟೀಲ್ ಅವರು ಬಂದು ಈ ಒಂದು ಪ್ಲೇಸ್ನ ಇನಾಗ್ರೇಟ್ ಮಾಡ್ತಾರೆ. ಈ ಪ್ಲೇಸ್ನ ಲೇಟ್ ಸತ್ಯ ನಾರಾಯಣ ಗೋಯಂಕಾ, ಹಾಗೆ ಇವ್ರನ್ನ S N ಗೋಯಂಕಾ ಅಂತ ಕೂಡ ಕರೀತಾರೆ. ಮಹಾರಾಷ್ಟ್ರದಲ್ಲಿ ಇವ್ರ ನೇಮ್ ಬಂದು S N ಗೋಯಂಕಾ ಅಂತಲೇ ತುಂಬ ಫೇಮಸ್ಸು. ಸೊ ಇವರ ಒಂದು ಗೈಡೆನ್ಸಲ್ಲಿ ಈ ಗ್ಲೋಬಲ್ ವಿಪಾಸನಾ ಪಗೋಡಾನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಮಹಾರಾಷ್ಟ್ರ ಟೂರಿಸಂ ಗೌರ್ಮೆಂಟ್ ಬಂದು ಈ ಒಂದು ಪ್ಲೇಸ್ನ ಒನ್ ಆಫ್ ದಿ 7 ವಂಡರ್ಸ್ ಆಫ್ ಮಹಾರಾಷ್ಟ್ರ ಅಂತ ಹೇಳಿ ಡಿಕ್ಲೇರ್ ಕೂಡ ಮಾಡಿದ್ದಾರೆ. ಫ್ಯಾಮಿಲಿ ಮತ್ತು ಚಿಲ್ಡ್ರನ್ಸ್ ಜೊತೆ ಬಂದಾಗ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿ ಪಾರ್ಕ್ ಎಲ್ಲ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಚಿಲ್ಡ್ರನ್ಸ್ ಪಾರ್ಕ್ ಕೂಡ ಇದೆ. ಸೊ ಮಕ್ಕಳು ಕೂಡ ಚೆನ್ನಾಗಿ ಆಟ ಆಡ್ತಾ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ವಾಟರ್ ಫೌಂಟೇನ್ ಕೂಡ ಮಾಡಿದ್ದಾರೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಪೀಸ್ ಮತ್ತು ಅರಮನೆಗೋಸ್ಕರ ಅಂತ ಹೇಳಿ ಇಲ್ಲಿ ಅಶೋಕ ಪಿಲ್ಲರ್ ಕೂಡ ಮಾಡಿದ್ದಾರೆ, ನಾವು ಅದು ಕೂಡ ಇಲ್ಲಿ ನೋಡ್ಬೋದು. ಇನ್ನು ಈ ಗ್ಲೋಬಲ್ ವಿಪಾಸನಾ ಪಗೋಡಾ ಬಗ್ಗೆ ಹೇಳೋದಾದರೆ ಈ ಪ್ಲೇಸ್ ನೋಡೋದಕ್ಕಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಏಕೆಂದರೆ ಒಂದು ಕಡೆ ಐಲ್ಯಾಂಡ್ ಥರ ಇರೋದ್ರಿಂದ, ಸೊ ಒಂದು ಸೈಡ್ ರಿವರ್ ಇದೆ, ಹಾಗೆ ಫುಲ್ಲು ಮರಗಿಡಗಳಿಂದ ಕವರ್ ಆಗಿದೆ. ಸಮ್ಮರಲ್ಲಿ ಮಾತ್ರ ಸ್ವಲ್ಪ ಕ್ಲೈಮೇಟು ಹಾಟ್ ಆಗಿರುತ್ತೆ. ಅದು ಬಿಟ್ಟರೆ ಪ್ಲೇಸ್ ಅಂತೂ ನೋಡೋದಕ್ಕೆ ತುಂಬಾ ಕಾಮಾಗಿ, ನೋಡೋದಕ್ಕಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ.
ಗೌತಮ ಬುದ್ಧಗೆ ಡೆಡಿಕೇಟ್ ಮಾಡಿ ಈ ಒಂದು ಪ್ಲೇಸ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇಲ್ಲಿರುವಂಥ ಮೆಡಿಟೇಷನ್ ಡೂಮ್ಗೆ ನಮಗೆ ಎಂಟ್ರಿ ಇರೋದಿಲ್ಲ, ಬರೀ ಇಲ್ಲಿರುವಂಥ ಮೆಂಬರ್ಸ್ಗೆ ಮತ್ತು ಮೆಡಿಟೇಟರ್ಸ್ಗೆ ಮಾತ್ರ ಅಲೋ ಇರುತ್ತೆ. ಸೊ ಇಲ್ಲಿ ಬರುವಂಥ ವಿಸಿಟರ್ಸು, ಟೂರಿಸ್ಟ್ಗಳು ಔಟ್ ಸೈಡಿಂದ ಈ ಪ್ಲೇಸ್ನ ನೋಡ್ಕೊಂಡು ಹೋಗ್ಬೋದು. ಜಪಾನೀಸ್ ಟೆಂಪಲ್ಸ್ಗಳನ್ನೆಲ್ಲ ಕಟ್ಟಿರೋಂಥ ಆರ್ಕಿಟೆಕ್ಚರ್ ಸ್ಟೈಲ್ಸ್ ಏನಿದೆ ಆ ಒಂದು ರೀತಿಯ ಸ್ಟ್ರಕ್ಚರ್ಸ್ನ ನಾವಿಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ನಾವು ನೋಡ್ಬೋದು 3 ಲಾರ್ಜೆಸ್ಟ್ ಡೂಮ್ಸ್ಗಳನ್ನ ಕಟ್ಟಿದ್ದಾರೆ. ಅದರಲ್ಲಿ ಸೆಂಟರಲ್ಲಿರುವಂಥ ಡೂಮ್ಸ್ನ ಬಂದು ವರ್ಲ್ಡ್ಸ್ ಲಾರ್ಜೆಸ್ಟ್ ಸ್ಟೋನ್ ಡೂಮ್ ಅಂತ ಹೇಳಿ ಕರೀತಾರೆ. ಈ ಒಂದು ಸ್ಟೋನ್ ಡೂಮ್ನ ಯಾವುದೇ ಸಪೋರ್ಟಿಂಗ್ ಪಿಲ್ಲರ್ ಇಲ್ದಿರ ಕಟ್ಟಿದ್ದಾರೆ. ಇಲ್ಲಿ ಒಂದು ಸವೆನಿಯರ್ ಶಾಪ್ ಕೂಡ ಇದೆ. ಇಲ್ಲಿ ಬುದ್ಧನ ಸ್ಟ್ಯಾಚು, ಬುಕ್ಸು, ಹಾಗೆ ಕೆಲವೊಂದು ಶೋ ಪೀಸಸ್ಗಳು, ಮನೆ ಡೆಕೋರೇಷನ್ ಐಟಮ್ಸ್, ಈ ಥರ ಎಲ್ಲ ವೆರೈಟೀಸ್ಗಳನ್ನ ನಾವಿಲ್ಲಿ ನೋಡ್ಬೋದು. ನೀವು ಗ್ಲೋಬಲ್ ವಿಪಾಸನಾಗೆ ವಿಸಿಟ್ ಮಾಡಿದಾಗ ಇಲ್ಲಿಂದ ಏನಾದರೂ ಒಂದು ನೆನಪಿಗೆ ತೊಗೊಂಡೋಗ್ಬೇಕು ಅಂದರೆ ಇಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು. ನೀವೇನಾದರೂ SL ವರ್ಲ್ಡ್ ವಾಟರ್ ಕಿಂಗ್ಡಮ್ನ ವಿಸಿಟ್ ಮಾಡ್ತಾಯಿದ್ರೆ ಈ ಒಂದು ಪ್ಲೇಸ್ ಜೊತೆಗೆ ಗ್ಲೋಬಲ್ ವಿಪಾಸನಾ ಪಗೋಡ ಕೂಡ ಕವರ್ ಮಾಡ್ಬೋದು. ವಾಟರ್ ಕಿಂಗ್ಡಮ್ಗೂ ಹಾಗೆ ಗ್ಲೋಬಲ್ ವಿಪಾಸನಾಗೂ ಜಸ್ಟ್ 800 ಮೀಟರ್ ವಾಕಬಲ್ ಡಿಸ್ಟೆನ್ಸ್. ನಾನಂತೂ ಇವತ್ತು 2 ಪ್ಲೇಸ್ಗಳನ್ನ ಕವರ್ ಮಾಡಿದೆ. ಎಲ್ಲವನ್ನು ಕವರ್ ಮಾಡ್ತಾ ಈವ್ನಿಂಗೇ ಆಗೋಯ್ತು. ಸೊ ಈವ್ನಿಂಗ್ ವಾಪಸ್ ನಾವು ಫೆರಿಲಿ ಹೋಗ್ತಾ ಇದ್ದೀವಿ. ಈವ್ನಿಂಗ್ 6 o'clock ಆದಮೇಲಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಪ್ಲೇಸು. ಒಂದು ಕಡೆ ಸನ್ಸೆಟ್ ಆಗ್ತಾಯಿದೆ, ಹಾಗೆ ಇನ್ನೊಂದು ಕಡೆ ನಾವು ಫೆರಿಲಿ ಹೋಗ್ತಾ ಇದ್ದೀವಿ. ನೋಡೋದಕ್ಕಂತೂ ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.